ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅಗ್ನಿಸಾಕ್ಷಿ ಅನ್ನೋ ಟೈಟಲ್ ಕೇಳದೇ ಇರುವ ಮನೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕನ್ನಡಿಗರ ಮನ ಆವರಿಸಿದ ಸೀರಿಯಲ್ ಇದು. 2013ರಲ್ಲಿ ಶುರುವಾದ ಸೀರಿಯಲ್ ಮುಕ್ತಾಯ ಆಗಿದ್ದು 2020ರಲ್ಲಿ. ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಪ್ರಯಾಣದ ಯಶಸ್ಸು, ಕೀರ್ತಿ ಸೇರಿದಂತೆ ಹಲವು ದಾಖಲೆಗಳನ್ನ ಮುಡಿಗೇರಿಸಿಕೊಂಡ ಸೀರಿಯಲ್ ಸದ್ಯ ಇದೇ ಟೈಟಲ್ ಮತ್ತು ತಂಡ ಮತ್ತೊಮ್ಮೆ ಕಂಬ್ಯಾಕ್ ಮಾಡ್ತಾ ಇದೆ. ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ಟೈಟಲ್ ಲಾಂಚ್ ಮಾಡಿದೆ. ವೀಕ್ಷಕರು ಕೂಡ ಇಷ್ಟಪಟ್ಟು ಕಾತರರಾಗಿ ಕಾಯ್ತಿದ್ದಾರೆ. ಆದ್ರೆ ತಂಡ ಮಾತ್ರ ಯಾವುದೇ ಹೆಚ್ಚಿನ ಗುಟ್ಟು ಬಿಟ್ಕೊಡದೆ ಕುತೂಹಲ ಹೆಚ್ಚಿಸಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಸುದ್ದಿ ಒಂದು ಓಡಾಡ್ತಾ ಇದೆ. ಹಳೆ ಅಗ್ನಿಸಾಕ್ಷಿ ಸೀರಿಯಲ್ನಂತೆ ಈ ಬಾರಿಯೂ ಕೂಡ ಲಕ್ಷ್ಮೀ ಬಾರಮ್ಮ ಜೊತೆಗೆ ನಂಟು ಬೆಳೆಸಿದೆ ಅನ್ನೋ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಷ್ಟೇ ಅಲ್ಲ, ನೀವ್ಯಾರು ಊಹಿಸದ ಹೀರೋ ಹಾಗೂ ಹೀರೋಯಿನ್ ಈ ಸೀರಿಯಲ್ಗೆ ಕರ್ಕೊಂಡು ಬರ್ತಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, 2013ರಲ್ಲಿ ಅಗ್ನಿಸಾಕ್ಷಿ ಸೀರಿಯಲ್ ಶುರುವಾಗಿದ್ದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಚಿನ್ನು ಪಾತ್ರಕ್ಕೆ ಜೋಡಿಯಾಗಲು ಸಿದ್ಧಾರ್ಥ ಪಾತ್ರ ಎಂಟ್ರಿ ಕೊಟ್ಟಿತ್ತು. ನಟ ವಿಜಯ್ ಸೂರ್ಯ ಅವರ ಅಭಿನಯ ವೀಕ್ಷಕರ ಮನ ಗೆದ್ದಿತ್ತು. ಸ್ವಲ್ಪ ದಿನಗಳ ಮಟ್ಟಿಗೆ ಗೆಸ್ಟ್ ಪಾತ್ರಕ್ಕೆ ಅಂತ ಬಂದಿದ್ದ ವಿಜಯ್ ಸೂರ್ಯ ಅವರು ಬ್ರ್ಯಾಂಡ್ ಆಗಿ ಬೆಳೆದ್ರು. ಅಲ್ಲಿಂದ ಒಂದಕ್ಕೊಂದು ಲಿಂಕ್ ಕೊಟ್ಕೊಂಡು ಹುಟ್ಕೊಂಡ ಕಥೆಯೇ ಅಗ್ನಿಸಾಕ್ಷಿ. ಈಗ ಅಪಾರ ಜನಪ್ರಿಯತೆ ಪಡೆದಿದ್ದ ಅಶ್ವಿನಿ ನಕ್ಷತ್ರ, ಲಕ್ಷ್ಮೀ ಬಾರಮ್ಮ, ರಾಧಾರಮಣ ಸೇರಿದಂತೆ 3 ಸೀರಿಯಲ್ಗಳ ಸಂಗಮ ಅಗ್ನಿಸಾಕ್ಷಿ ಸೃಷ್ಟಿಗೆ ಕಾರಣ ಆಗಿತ್ತು. ಸಿದ್ಧಾರ್ಥ ಸನ್ನಿಧಿ ಪಾತ್ರ ಅಖಿಲ್, ಅಂಜಲಿ, ಮಾಯಾ, ರಾಧಿಕಾ, ಚಂದ್ರಿಕಾ, ವಾಸುದೇವ, ತನು ಹೀಗೆ ಪ್ರತಿ ಪಾತ್ರವು ಕರುನಾಡನ್ನ ಆವರಿಸಿಕೊಂಡದ್ದು ಈಗ ಇತಿಹಾಸ. ಚಂದ್ರಿಕಾ ಮತ್ತು ತನು ಪಾತ್ರ ಬದಲಾಗಿದ್ದು ಬಿಟ್ರೆ ಕೊನೆಯವರೆಗೂ ಆಲ್ಮೋಸ್ಟ್ ಎಲ್ಲಾ ಕಲಾವಿದರು ಇದ್ರು. ಅದರಲ್ಲೂ ಈ ಸೀರಿಯಲ್ ನಲ್ಲಿ ನಟಿಸಿದ್ದ ಸನ್ನಿಧಿ ಹಾಗೂ ಸಿದ್ಧಾರ್ಥ ಪಾತ್ರ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿತ್ತು. ಈ 2 ಪಾತ್ರಗಳಲ್ಲಿ ನಟಿಸಿದ್ದ ನಟ ವಿಜಯ್ ಸೂರ್ಯ ಹಾಗೂ ವೈಷ್ಣವಿಗೆ ದೊಡ್ಡದೊಂದು ಸಕ್ಸಸ್ ತಂದುಕೊಟ್ಟಿತ್ತು. ಆಗಿನ ಸಮಯದಲ್ಲಿ ಇವರಿಬ್ಬರಿಗೆ ಹೀರೋ ಹೀರೋಯಿನ್ ರೇಂಜ್ಗೆ ಮನ್ನಣೆ ಸಿಕ್ಕಿತ್ತು. ಆ ಮಟ್ಟಿಗೆ ಜನ ಇಷ್ಟಪಡ್ತಾ ಇದ್ರು. ಅಷ್ಟೇ ಅಲ್ಲ, ಕನ್ನಡದ ಸೀರಿಯಲ್ ಲೋಕದಲ್ಲಿ ಮತ್ತೆಂದೂ ದಾಖಲೆ ಮಾಡಲಾಗದಷ್ಟರ ಮಟ್ಟಿಗೆ TRP ಈ ಸೀರಿಯಲ್ಗೆ ಬಂದಿತ್ತು. 2013ರಲ್ಲಿ ಶುರುವಾಗಿದ್ದ ಈ ಧಾರಾವಾಹಿ ದಾಖಲೆಯನ್ನ ಇವತ್ತಿಗೂ ಯಾವ ಸೀರಿಯಲ್ ಅಳಿಸೋದಕ್ಕೆ ಆಗ್ತಾ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅಗ್ನಿಸಾಕ್ಷಿ ಸೀರಿಯಲ್ ಮಾಡಿದ್ದ ಮೋಡಿ ಹೇಗಿತ್ತು ಅನ್ನೋದು. ಆತ್ಮೀಯರೇ, ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ 2ನೇ ಆವೃತ್ತಿ ಬಂದು ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಇದು ಭಾಗ್ಯಲಕ್ಷ್ಮಿ ಸೀರಿಯಲ್ನಿಂದ ಬೇರ್ಪಟ್ಟ ಲಕ್ಷ್ಮಿಯ ಕಥೆಯಾಗಿತ್ತು. ವೈಷ್ಣವ್ ಪಾತ್ರದಲ್ಲಿ ಗಾಯಕ ಶಮಂತ್ ಬ್ರೋಗೌಡ ನಾಯಕ ನಟನಾಗಿ ಲಾಂಚ್ ಆಗಿದ್ರು. ಅದ್ಭುತವಾಗಿ ಪಾತ್ರ ನಿರ್ವಹಿಸಿ ಬೇಷ್ ಅನ್ಸ್ಕೊಂಡಿದ್ರು. ಸದ್ಯ ಹೊಸದಾಗಿ ಶುರುವಾಗ್ತಾ ಇರುವ ಸೀರಿಯಲ್ ಅಗ್ನಿಸಾಕ್ಷಿಗೂ ಸಮಂತ್ ಅವರೇ ನಾಯಕ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಈ ಸುದ್ದಿ ಓಡಾಡ್ತಾ ಇದ್ದು ವಾಹಿನಿ ಅಧಿಕೃತವಾಗಿ ಅನೌನ್ಸ್ ಮಾಡೋದು ಬಾಕಿ ಇದೆ. ಯಾವಾಗ ನಾಯಕನ ಬಗ್ಗೆ ಮಾಹಿತಿ ಹೊರಬಿತ್ತೋ ನಟಿ ಯಾರು ಅನ್ನೋ ಗೊಂದಲ ಶುರುವಾಗಿತ್ತು. ಇಷ್ಟು ದಿನ ಕೇಳಿ ಬರ್ತಾ ಇದ್ದ ಮಾಹಿತಿ ಏನಂದ್ರೆ ಹಳೆ ಸನ್ನಿಧಿಯನ್ನೇ ಈ ಸೀರಿಯಲ್ಗೂ ಕಳಿಸ್ತಾರೆ ಅನ್ನೋದು. ಆದ್ರೆ ವೈಷ್ಣವಿ ಗೌಡ ಅವರೇ ಈ ಸೀರಿಯಲ್ನಲ್ಲೂ ಪ್ರಮುಖ ಪಾತ್ರ ನಿರ್ವಹಿಸ್ತಾರೆ ಅನ್ನಲಾಗಿತ್ತು. ಆದ್ರೀಗ ಬೇರೆಯದ್ದೇ ಮಾಹಿತಿ ಹೊರಬಿದ್ದಿದೆ. ಮೂಲಗಳ ಪ್ರಕಾರ ಕನ್ನಡ ಮೂಲದ ತೆಲುಗು ನಟಿ ವರ್ಷಿಣಿ ಗೌಡ ಅವರು ಅಗ್ನಿಸಾಕ್ಷಿ ಸೀರಿಯಲ್ಗೆ ನಾಯಕಿಯಾಗಿ ಬರಲಿದ್ದಾರಂತೆ. ವರ್ಷಿಣಿ ಗೌಡ ತೆಲುಗು ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಮೇಲಿಂದ ಮೇಲೆ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ನಟಿಸಿದ್ದು ಇದೆ. ಜಿ ಕನ್ನಡದಲ್ಲಿ ಡಬ್ ಆಗಿ ಬರ್ತಿರೋ ತೆಲುಗಿನ ಪಾವನಗಂಗಾ ಸೀರಿಯಲ್ನಲ್ಲಿ ಇವರೇ ನಾಯಕಿ ನಟಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಇನ್ನು ನಿರ್ಮಾಣದ ವಿಷಯಕ್ಕೆ ಬರೋದಾದ್ರೆ ರೈಟರ್ ಹ್ಯಾರಿಸ್ ಅವರು ಈಗಾಗಲೇ ಸ್ಟಾರ್ ಸುವರ್ಣ ವಾಹಿನಿಯ ಅವನು ಮತ್ತು ಶ್ರಾವಣಿ 2 ಸಿನಿಮಾ ಅವನು ಮತ್ತು ಶ್ರಾವಣಿ 2 ನಿರ್ಮಾಣ ಮಾಡಿದ್ರು. ಈಗ ಕಲರ್ಸ್ ಕನ್ನಡ ವಾಹಿನಿಯ ಅಗ್ನಿಸಾಕ್ಷಿ ಧಾರಾವಾಹಿಯನ್ನು ಕೂಡ ಇವರ ಸಂಸ್ಥೆಯಿಂದಲೇ ಹೊರತರ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.